ग्रीव साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಆ ಪರಮಾತ್ಮ ತನ್ನ ಆಧ್ಯಾತ್ಮ ಜ್ಞಾನವನ್ನು ಸ್ವತಃವೇ ನೀಡಲಿಕ್ಕಾಗಿ ಬರುತ್ತಾರೆ ತನ್ನ ಸಚ್ಚಿದಾನಂದ ಘನಬ್ರಹ್ಮನ ವಾಣಿಯ ಮೂಲಕ. ಆದರೆ ಇವರು ತಪ್ಪು ಅನುವಾದ ಮಾಡಿದ್ದಾರೆ 4ನೇ ಅಧ್ಯಾಯದ 32ನೇ ಶ್ಲೋಕವನ್ನು. ಇವರು ಬ್ರಹ್ಮಣೇ ಮುಖೆಯ ಅರ್ಥ ಮಾಡಿದ್ದಾರೆ ವೇದದ ವಾಣಿ ಎಂದು. ಇದು ತಪ್ಪಾಗಿದೆ. ಏಕೆಂದರೆ ಗೀತೆ ಅಧ್ಯಾಯ ಸಂಖ್ಯೆ 17ರ ಶ್ಲೋಕ ಸಂಖ್ಯೆ 23ರಲ್ಲಿ ಬ್ರಹ್ಮಣೇ ಪದದ ಅರ್ಥವನ್ನು ಇವರೇ ಅನುವಾದ ಮಾಡಿದ್ದಾರೆ. ಸಚ್ಚಿದಾನಂದ ಘನ ಬ್ರಹ್ಮ ಎಂದು ಖಂಡಿತ ಸರಿಯಾಗಿದೆ. ಬ್ರಹ್ಮಣೇ ಅಂದರೆ ವೇದ ಆಗಲು ಸಾಧ್ಯವಿಲ್ಲ. ಬ್ರಹ್ಮನ ಅರ್ಥ ಕೂಡ ಇವರು ವೇದ ಮಾಡುತ್ತಾರೆ. ಇದು ತಪ್ಪು ಮಾಡುತ್ತಾರೆ. ಏಕೆಂದರೆ ವೇದಗಳಂತೂ ಭಗವಂತನ ವಿಧಾನವಾಗಿದೆ, ಸಂವಿಧಾನವಾಗಿದೆ, ಅವನ ಮಾಹಿತಿ ಇದೆ, ಅವನ ಮಹಿಮೆಯ ಕುರಿತು ಬರೆದಿದೆ. ಮತ್ತು ಬ್ರಹ್ಮ ಎಂದು ಭಗವಂತನಿಗೆ ಹೇಳುತ್ತಾರೆ. ಬ್ರಹ್ಮ್ ಪರಮಾತ್ಮ, ಬ್ರಹ್ಮ ಹೇಳಿ ಪುರುಷ ಹೇಳಿ, ಗಾಡ್ ಹೇಳಿ, ಅಲ್ಲಾಹ ಹೇಳಿ. ಆದರೆ ಇಲ್ಲಿ ಕ್ಷರಪುರುಷ, ಅಕ್ಷರಪುರುಷ, ಕ್ಷರಬ್ರಹ್ಮ್, ಅಕ್ಷರಬ್ರಹ್ಮ್, ಪರಮಕ್ಷರ ಬ್ರಹ್ಮ್ ಎಂದು ಇದಕ್ಕಾಗಿ ಹೇಳಬೇಕಾಯಿತು. ಏಕೆಂದರೆ ಈ ಅನ್ಯರು ಕೂಡ ತಮ್ಮನ್ನು ತಾವು ಇಲ್ಲಿ ಪ್ರಭುವೆಂದು ಪರಿಭಾವಿಸಿಕೊಳ್ತಿರುವರು. ಹಾಗಾಗಿ ಇಲ್ಲಿ ಬರೆಯಲಾಗಿದೆ ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ ಆ ಯಜ್ಞಗಳ ಮಾಹಿತಿಯನ್ನು. ಮತ್ತು ಅವುಗಳನ್ನು ಕರ್ಮವೆಂದು ತಿಳಿ. ಆ ಕರ್ಮಗಳನ್ನು ಮಾಡುತ್ತಾ ಅಂದರೆ ತನ್ನ ದೈನಿಕ ಕಾರ್ಯ ಮಾಡುತ್ತಲೇ ಅದರ ಸ್ಮರಣೆ ಅನುಷ್ಠಾನ ಆಗುತ್ತದೆ. ಮತ್ತು ಅವುಗಳನ್ನು ತಿಳಿದ ಮೇಲೆ ಎಲ್ಲ ಕರ್ಮಗಳಿಂದ ಮುಕ್ತನಾಗುವನು. ಹಾಗಾಗಿ ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿ, ಬ್ರಹ್ಮಣೇ ಮುಖೆಯ ಅರ್ಥ ಸಚ್ಚಿದಾನಂದ ಘನ ಬ್ರಹ್ಮ ಅಂದರೆ ಪರಮಕ್ಷರ ಬ್ರಹ್ಮ, ಪೂರ್ಣ ಪರಮಾತ್ಮ, ಸತ್ಯಪುರುಷನ ಮುಖಾರವಿಂದದಿಂದ ಉಚ್ಚಾರಿತ ವಾಣಿ. ಅದರಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಹಾಗೆ ಆ ವಾಣಿಯಲ್ಲಿ ಪರಮೇಶ್ವರ ಕಬೀರ್ ದೇವರು ಹೇಳಿದ್ದಾರೆ. 15ನೇ ಅಧ್ಯಾಯದ 1, 2, 3, 4 ಇದರದೇ ಶ್ಲೋಕ ಸಂಖ್ಯೆ 16 ಮತ್ತು 17ರಲ್ಲಿ ಬುಡಮೇಲಾಗಿ ನೇತಾಡುತ್ತಿರುವ ಪ್ರಪಂಚರೂಪಿ ವೃಕ್ಷದ ಮಾಹಿತಿಯನ್ನು ನೀಡುತ್ತಾ ಪರಮೇಶ್ವರರು ಹೇಳಿದ್ದಾರೆ. ಈಗ ಗೀತೆಯ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 1ರಲ್ಲಿ ಸ್ಪಷ್ಟಗೊಳಿಸಲಾಗಿದೆ. ಅಂದರೆ ಯಾವ ಸಂತ, ಯಾವ ವ್ಯಕ್ತಿ, ಯಾರು ಈ ಪ್ರಪಂಚರೂಪಿ ವೃಕ್ಷದ ಎಲ್ಲ ವಿಭಾಗಗಳನ್ನು ಎಲೆಗಳ ಸಹಿತ ಹೇಳುವನೋ, ಬೇರಿನಿಂದ ಹಿಡಿದು ರೆಂಬೆಗಳು ಕಾಂಡದ ತನಕ ಎಲ್ಲವನ್ನೂ ಹೇಳುವನೋ, ಅವನು ತತ್ವದರ್ಶಿ ಸಂತನು. ಅವನು ವೇದಗಳ ತಾತ್ಪರ್ಯವನ್ನು ಬಲ್ಲವನಾಗಿದ್ದಾನೆ. ಹಾಗಾಗಿ ಪರಮಾತ್ಮ ಸ್ವತಃವೇ ತತ್ವದರ್ಶಿ ಸಂತನಾಗಿ ಬರುತ್ತಾರೆ. ಆ ಭೂಮಿಕೆಯನ್ನು ಕೂಡ ಅವರು ಸ್ವತಃವೇ ಮಾಡುತ್ತಾರೆ. ಏನು ಹೇಳಿದ್ದಾರೆ ಮಾಲೀಕನು? ಕಬೀರ್ ಅಕ್ಷರ ಪುರುಷ ಏಕ ಪೇड़ है, निरंजन वाकी डार, तीनों देवा शाखा है, भाई पातरो पसन सारे. ಇದನ್ನು ನೋಡಿರಂತೆ ಪರಮಾತ್ಮನೇನು ಹೇಳಿದ್ದಾರೆ ಅದನ್ನು ನೋಡಿರಂತೆ ಪ್ರಪಂಚರೂಪಿ ವೃಕ್ಷವನ್ನು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 1ರಿಂದ ಹಿಡಿದು 4ರವರೆಗೆ ಇದರಲ್ಲಿ ಬರೆದಿದೆ. ಪ್ರಥಮ ಶ್ಲೋಕದಲ್ಲಿ 15ನೇ ಅಧ್ಯಾಯದಲ್ಲಿ ಊರ್ಧ್ವ ಮೂಲಂ ಅಧ ಶಾಖಂ ಮತ್ತು ಪರಮಾತ್ಮನು ಒಂದೇ ದೋಹೆಯಲ್ಲಿ ಇದೆಲ್ಲವನ್ನು ವರ್ಣಿಸಿದ್ದಾರೆ. ಇದಾಗಿದೆ ಶ್ರೀಮದ್ ಭಗವದ್ಗೀತೆ. ಜಯದಯಾಳ್ ಗೋಯಂತಕ ಇದರ ಅನುವಾದಕರು. ಗೀತಾ ಪ್ರೆಸ್, ಗೋರಖಪುರದಿಂದ ಪ್ರಕಾಶಿತವಾಗಿದೆ. ಇದು 15ನೇ ಅಧ್ಯಾಯವಾಗಿದೆ. ಪಂಚದಶೋ ಅಧ್ಯಾಯ. ಪ್ರಥಮ ಶ್ಲೋಕ ಊರ್ಧ್ವ ಮೂಲಂ ಅಧ ಶಾಖಂ ಅಶ್ವತ್ಥಂ ಪ್ರಾಹು ಅವ್ಯಯಂ ಛಂದಾಸಿ ಯಸ್ಯ ಪರ್ಣಾನಿ ಯಃ ತಂ ವೇದ್ ಸಹ ವೇದವಿತ್. ಇವರು ಅನುವಾದ ಮಾಡಿದ್ದಾರೆ ಆದಿಪುರುಷ ಪರಮೇಶ್ವರ ಮೂಲವುಳ್ಳವರು. ಅಂದರೆ ಈ ಪ್ರಪಂಚರೂಪಿ ವೃಕ್ಷದ ಬೇರು ಏನಿದೆ ಇದಂತೂ ಆಗಿದೆ ಪೂರ್ಣ ಪರಮಾತ್ಮ, ಆದಿಪುರುಷ ಪರಮೇಶ್ವರ, ಪೂರ್ಣ ಬ್ರಹ್ಮ ಮೂಲದವರು. ಮತ್ತು ಅಧಶಾಖಂ ಕೆಳಗೆ ಶಾಖೆಯುಳ್ಳ ಈ ಪ್ರಪಂಚರೂಪಿ ಅರಳಿ ವೃಕ್ಷವನ್ನು ಅವಿನಾಶಿ ಎನ್ನುತ್ತಾರೆ. ಇದು ಅವಿನಾಶಿ ರಚನೆಯಾಗಿದೆ ಆ ಮಾಲೀಕನದು.
ಮತ್ತು ಛಂದಾಸಿ ಯಸ್ಯ ಪರ್ಣಾನಿ, ಇದರ ಎಲೆಗಳು ಇತ್ಯಾದಿ ಇವು ವಿಭಾಗಗಳಾಗಿವೆ. ಅದರದು ಊರ್ಧ್ವಮೂಲಂ ಅಧಶಾಖಂ, ಊರ್ಧ್ವಮೂಲಂ ಅಧಶಾಖಂ. ಅಶ್ವತ್ಥಂ ಪ್ರಾಹು ಅವ್ಯಯಂ. ಛಂದಾಸಿ ಯಸ್ಯ ಪರ್ಣಾನಿ ಅಂದರೆ ಇದರ ಛಂದಗಳು ವಿಭಾಗಗಳು, ಬೇರು, ಕಾಂಡ, ದಪ್ಪ ರೆಂಬೆ, ಶಾಖೆಗಳು ಮತ್ತು ಈ ಎಲೆಗಳು. ಪರ್ಣಾನಿ ಅಂದರೆ ಎಲೆಗಳು. ಮತ್ತು ಯಾರು ಈ ಇಡೀ ಪ್ರಪಂಚರೂಪಿ ವೃಕ್ಷದ ಎಲ್ಲ ವಿಭಾಗಗಳ ಕುರಿತಾಗಿ ಹೇಳುತ್ತಾರೆ, ಇದರ ಛಂದ ಅಂದರೆ ವಿಭಾಗಗಳನ್ನು ಹೇಳುತ್ತಾರೆ, ಸಹ ವೇದವಿತ್, ಅವನು ತತ್ವದರ್ಶಿ ಸಂತನು ಪರಮಾತ್ಮನು ಕಬೀರದೇವನು ತನ್ನ ಅಮೃತವಾಣಿಯಲ್ಲಿ ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಹೇಳಿದ್ದಾರೆ. ಅಂದರೆ कबीर अक्सर पुरुष एक पेड़ है, निरंजन वाकी डार. ನಿರಂಜನ್ ಎಂದು ಈ ಕ್ಷರಬ್ರಹ್ಮನಿಗೆ ಹೇಳುತ್ತಾರೆ, ಕ್ಷರಪುರುಷನಿಗೆ. तीनों देवा, ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವ, तीनों देवा शाखा है और पात रूप संसार. ಪರಮಾತ್ಮನು ಎಷ್ಟು ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ, ಸಾಧಾರಣ ಭಾಷೆಯಲ್ಲಿ ಹೇಳಿಬಿಟ್ಟರು. 15ನೇ ಅಧ್ಯಾಯದ ಪೂರ್ಣ ಸಾರಾಂಶ कि अक्सर पुरुष एक पेड़ है. ಯಾವುದು ನೆಲದಿಂದ ಏನು ಹೊರಗೆ ಕಾಣಿಸ್ತದೆ ಆ ಪೋರ್ಷನ್, ಅದನ್ನು ಮರ ಎನ್ನುತ್ತಾರೆ. ಇದೆಲ್ಲವೂ ಒಂದು ಮರವಾಗಿದೆ. अक्सर पुरुष एक पेड़ है, निरंजन वाकी डार. ಇವನನ್ನು ಕ್ಷರಬ್ರಹ್ಮ ಕೂಡ ಹೇಳುತ್ತಾರೆ, ಇವನನ್ನು ಕ್ಷರಪುರುಷ ಕೂಡ. ಕ್ಷರಬ್ರಹ್ಮ, ಕ್ಷರಪುರುಷ. ಕ್ಷರಬ್ರಹ್ಮ ಕೂಡ ಹೇಳುತ್ತಾರೆ ಇವನನ್ನು, ಕ್ಷರಪುರುಷ ಕೂಡ ಹೇಳುತ್ತಾರೆ, ಕಾಲಬ್ರಹ್ಮ ಕೂಡ ಹೇಳುತ್ತಾರೆ, ಕೊಂಬೆ ಕೂಡ. ಇದು ಕೊಂಬೆಯಾಗಿದೆ. ಮತ್ತು ಇದರ 3 ಶಾಖೆಗಳಿವೆ. ಈ ಕ್ಷರಬ್ರಹ್ಮನದು, ಜ್ಯೋತಿ ನಿರಂಜನನದು. ಇವರು 3 ಪುತ್ರರು, ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವನು. ಮತ್ತು ಇದು ಎಲೆ ರೂಪದ ಜಗತ್ತು. ಇದು ಮುಂದೆ ಅನ್ಯ ಜೀವಾತ್ಮಗಳು ಎಂದು ತಿಳಿಯಿರಿ. ಇದೊಂದು ಎಕ್ಸಾಂಪಲ್ ಆಗಿದೆ, ಒಂದು ಉದಾಹರಣೆ ಆಗಿದೆ. ಮತ್ತು ಇವರೇನು ಪರಮಾತ್ಮ ಆಗಿದ್ದಾರೆ ಪೂರ್ಣ. ಈ ಬೇರು ಏನಿದೆ ಇದು ಪರಮಾಕ್ಷರ ಬ್ರಹ್ಮನು, ಇವರು ಪರಮಾಕ್ಷರ ಬ್ರಹ್ಮನು. ಹೀಗೆ ಈ ಪ್ರಕಾರ ನಾವು ಇದನ್ನು ಉಲ್ಟಾ ನೇತಾಡಿರುವ ಪ್ರಪಂಚರೂಪಿ ವೃಕ್ಷವನ್ನು ಯಾರು ಅರಿತಿರುತ್ತಾರೆ, ಸಹಭೇದವಿತ್, ಅವರು ತತ್ವದರ್ಶಿ ಸಂತರಾಗಿದ್ದಾರೆ. ಹಾಗೆ ಪರಮಾತ್ಮನು ಒಂದು ಈ ಜ್ಞಾನ ನೀಡಿದರು ಕಬೀರ ಭಗವಂತನು, ಮತ್ತು ಅದೇ ಜ್ಞಾನವನ್ನು ನೀಡಿದರು ಈ ದಾಸನಿಗೆ. ಹಾಗಾಗಿ ಈ ಪೃಥ್ವಿ ಮೇಲೆ ಇಂದಿನ ತನಕ ಈ ರಹಸ್ಯವನ್ನು ಹೇಳುವವನು ಪರಮೇಶ್ವರನನ್ನು ಹೊರತುಪಡಿಸಿ ಈ ದಾಸನ ಮೇಲೆ ಕೃಪೆಯನ್ನು ತೋರಿದ್ದಾರೆ ಯಾರೂ ಇರಲಿಲ್ಲ. ಅನ್ಯ ಸಂತರಿಗೆ ಯಾರಿಗೆ ಈ ಜ್ಞಾನವನ್ನು ನೀಡಿದರು, ಅವರು ತಮ್ಮ ವಾಣಿಯಲ್ಲಿ ಜ್ಞಾನವನ್ನು ಲಿಪಿಬದ್ಧಗೊಳಿಸಿದರು. ಅನ್ಯ ಪುರುಷರಿಗೆ ಯಾರಿಗೆ ಪರಮಾತ್ಮ ಬಂದು ಸಿಕ್ಕಿದ್ದರು, ಅವರಿಗೂ ಪರಮಾತ್ಮ ಇದೇ ಜ್ಞಾನವನ್ನು ನೀಡಿದರು. ಆದರೆ ಅವರು ತಮ್ಮ ಅಮೃತವಾಣಿಯಲ್ಲಿ ಅದನ್ನು ಬರೆಯಿಸಿದರು, ಹೇಳಿದರು. ಮತ್ತು ಆ ವಾಣಿಗಳನ್ನು ಯಾರೂ ಅರಿಯಲಾರದಾದರು, ಏಕೆಂದರೆ ಅದನ್ನು ಇಲ್ಲೇ ತನಕ ಬಚ್ಚಿಡಬೇಕಿತ್ತು. ಪರಮೇಶ್ವರ ಕಬೀರ ದೇವರು ಅವರ ವಿಷಯದಲ್ಲಿ ಅವರ ಮಹಿಮೆಯನ್ನು ಬರೆಯಲಾಗಿದೆ. ಅಂದರೆ ಆ ಪರಮಾತ್ಮ ಸತ್ಯಲೋಕದಿಂದ ಹೊರಟು ಬರುತ್ತಾರೆ, ಪವಿತ್ರ ಆತ್ಮಗಳಿಗೆ, ಒಳ್ಳೆಯ ಆತ್ಮಗಳಿಗೆ, ದೃಢ ಭಕ್ತರಿಗೆ ಸಿಗುತ್ತಾರೆ ಮತ್ತು ಅವರನ್ನು ತತ್ವಜ್ಞಾನದಿಂದ ಪರಿಚಿತಗೊಳಿಸುತ್ತಾರೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.